ಬ್ರಿಟನ್ನಲ್ಲಿ ನಡೆದ ಸಂಸದೀಯ ಚುನಾವಣೆ ಅಥವಾ ಪಾರ್ಲಿಮೆಂಟರಿ ಎಲೆಕ್ಷನ್ನಲ್ಲಿ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಮತ್ತು ಸುಧಾ ಮೂರ್ತಿ ಅವರ ಅಳಿಯ ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಾರ್ಟಿಗೆ ಹೀನಾಯ ಸೋಲಾಗಿದೆ, ಮುಖಭಂಗವಾಗಿದೆ, ಮುಗ್ಗರಿಸಿದೆ, ಧೂಳಿಪಟವಾಗಿದೆ. ಕೈರ್ ಸ್ಟಾರ್ಮರ್ ನೇತೃತ್ವದ ಲೇಬರ್ ಪಾರ್ಟಿಗೆ ಪ್ರಚಂಡ ಅಮೋಘ ಐತಿಹಾಸಿಕ ಜಯ ಸಿಕ್ಕಿದೆ. ಬ್ರಿಟನ್ ಸಂಸತ್ತಿನ ಕೆಳಮನೆ ಹೌಸ್ ಆಫ್ ಕಾಮನ್ಸ್ಗೆ ನಡೆದಂತಹ ಚುನಾವಣೆಯಲ್ಲಿ ಒಟ್ಟು 650 ಕ್ಷೇತ್ರಗಳ ಪೈಕಿ ಬಹುಮತಕ್ಕೆ ಬೇಕಾಗಿದ್ದಂಥದ್ದು 326 ಕ್ಷೇತ್ರಗಳಲ್ಲಿ ಗೆಲುವು. ಲೇಬರ್ ಪಾರ್ಟಿ, ಕೈರ್ ಸ್ಟಾರ್ಮರ್ ನೇತೃತ್ವದ ಲೇಬರ್ ಪಾರ್ಟಿ ಬರೋಬ್ಬರಿ 412 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. 412 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಕನ್ಸರ್ವೇಟಿವ್ ಪಕ್ಷ, ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷ ಕೇವಲ 121 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಲಿಬರಲ್ ಡೆಮೊಕ್ರಾಟ್ 71 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದಾರೆ. ಸ್ಕಾಟಿಷ್ ನ್ಯಾಷನಲ್ ಪಾರ್ಟಿ 9 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಸಿನ್ ಫೈನ್ 7 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಇಂಡಿಪೆಂಡೆಂಟ್ 6 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಡೆಮೊಕ್ರಾಟಿಕ್ ಯೂನಿಯನಿಸ್ಟ್ ಪಾರ್ಟಿ 5 ಕ್ಷೇತ್ರಗಳಲ್ಲಿ ಗೆದ್ದಿದೆ. ರಿಫಾರ್ಮ್ UK 4 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಗ್ರೀನ್ ಪಾರ್ಟಿ 4 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಪ್ಲೈಡ್ ಸೈಮ್ರೋ 4 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಸೋಷಿಯಲ್ ಡೆಮೊಕ್ರಾಟಿಕ್ ಲೇಬರ್ ಪಾರ್ಟಿ 2 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಅಲಯನ್ಸ್ ಪಾರ್ಟಿ 1 ಕ್ಷೇತ್ರದಲ್ಲಿ ಗೆದ್ದಿದೆ. ಅಲ್ಸ್ಟರ್ ಯೂನಿಯನಿಸ್ಟ್ ಪಾರ್ಟಿ 1 ಕ್ಷೇತ್ರದಲ್ಲಿ ಗೆದ್ದಿದೆ. ಟ್ರೆಡಿಷನಲ್ ಯೂನಿಯನಿಸ್ಟ್ ವಾಯ್ಸ್ 1 ಕ್ಷೇತ್ರದಲ್ಲಿ ಗೆದ್ದಿದೆ. ವರ್ಕರ್ಸ್ ಪಾರ್ಟಿ ಆಫ್ ಬ್ರಿಟನ್ ಯಾವುದೇ ಕ್ಷೇತ್ರದಲ್ಲಿ ಗೆದ್ದಿಲ್ಲ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ, ಯಾರ್ಕ್ಷೈರ್ ಪಾರ್ಟಿ, ಟ್ರೇಡ್ ಯೂನಿಯನಿಸ್ಟ್ ಮತ್ತು ಸೋಷಿಯಲಿಸ್ಟ್ ಕೊಯಲೇಷನ್, ಆಲ್ಬಾ, ರೀಜಾಯ್ನ್ EU, ಪೀಪಲ್ ಬಿಫೋರ್ ಪ್ರಾಫಿಟ್, ಹೆರಿಟೇಜ್ ಪಾರ್ಟಿ, UK ಇಂಡಿಪೆಂಡೆನ್ಸ್ ಪಾರ್ಟಿ, ಲಿಬರಲ್ ಪಾರ್ಟಿ, ಮಾನ್ಸ್ಟರ್ ರೇವಿಂಗ್ ಲೂನಿ ಪಾರ್ಟಿ, ಇವು ಯಾವ ಪಕ್ಷಗಳು ಕೂಡ ಯಾವುದೇ ಕ್ಷೇತ್ರಗಳಲ್ಲಿ ಕೂಡ ಗೆದ್ದಿಲ್ಲ. ಈ ಚುನಾವಣೆಯ ಮತ್ತಷ್ಟು ಅಂಕಿಅಂಶಗಳನ್ನು ನಾವು ಗಮನಿಸಿದ್ರೆ ಲೇಬರ್ ಪಾರ್ಟಿ ಐತಿಹಾಸಿಕ ಸಾಧನೆಯನ್ನು ಮಾಡಿದೆ. 1997ರ ಎಲೆಕ್ಷನ್ನಲ್ಲಿ ಟೋನಿ ಬ್ಲೇರ್ ಅವರ ನೇತೃತ್ವದಲ್ಲಿ ಲೇಬರ್ ಪಾರ್ಟಿ 418 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಅದಾದ ಬಳಿಕ 2001ರಲ್ಲಿ 412 ಕ್ಷೇತ್ರಗಳಲ್ಲಿ ಗೆದ್ದುಕೊಂಡಿತ್ತು. ಸೊ 2001ರ ಬಳಿಕ ಲೇಬರ್ ಪಾರ್ಟಿ ಅಂದರೆ 23 ವರ್ಷಗಳ ಬಳಿಕ ಲೇಬರ್ ಪಾರ್ಟಿ ಅಂಥದ್ದೇ ದೊಡ್ಡ ಸಾಧನೆಯನ್ನು ಮಾಡಿದೆ. ಲೇಬರ್ ಪಾರ್ಟಿಗೆ ಈ ಚುನಾವಣೆಯಲ್ಲಿ 211 ಸ್ಥಾನಗಳು ಪ್ಲಸ್ ಆಗಿವೆ. ವೋಟ್ ಶೇರ್ 1.6ರಷ್ಟು ಹೆಚ್ಚಳಾಗಿದೆ. ಕನ್ಸರ್ವೇಟಿವ್ ಪಾರ್ಟಿ, ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಾರ್ಟಿಗೆ 250 ಸೀಟುಗಳ ನಷ್ಟ ಆಗಿದೆ. ನಿಯರ್ಲಿ 19.9ರಷ್ಟು ಶೇಕಡಾವಾರು ಮತಗಳ ನಷ್ಟ ಆಗಿದೆ. ಲಿಬರಲ್ ಡೆಮೊಕ್ರಾಟ್ ಪಾರ್ಟಿಗೆ 63 ಸೀಟುಗಳು ಪ್ಲಸ್ ಆಗಿವೆ. 63 ಸೀಟುಗಳು ಪ್ಲಸ್ ಆಗಿದೆ. ಜಸ್ಟ್ 0.6 ವೋಟ್ ಶೇರ್ ಫ್ಲಕ್ಚುಯೇಷನ್ನಲ್ಲಿ. ಬಟ್ ವೆರಿ ಇಂಪಾರ್ಟೆಂಟ್ ಈ ಎಲೆಕ್ಷನ್ನ ಒಂದು ಇಂಪಾರ್ಟೆಂಟ್ ಡಾಟಾ ಯಾವುದು ಅಂತ ಹೇಳಿದ್ರೆ ಅದು ರಿಫಾರ್ಮ್ UK ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ. ರಿಫಾರ್ಮ್ UK ಇದೇ ಮೊದಲ ಬಾರಿಗೆ ಖಾತೆಯನ್ನು ತೆರೆದಿದೆ. ಬ್ರಿಟನ್ ಸಂಸದೀಯ ಚುನಾವಣೆಯಲ್ಲಿ 4 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ 12.3ರಷ್ಟು ವೋಟ್ ಶೇರನ್ನು 14.3ರಷ್ಟು ವೋಟ್ ಶೇರನ್ನು ಪಡೆದಿರುವಂಥದ್ದು. 14.33ರಷ್ಟು ವೋಟ್ ಶೇರ್, ಬಟ್ 12.3 ವೋಟ್ ಶೇರ್ ಈ ಬಾರಿ ರಿಫಾರ್ಮ್ UK ಪರ ಸ್ವಿಂಗ್ ಆಗಿದೆ. ಸೊ ಬಿಗ್ ವರ್ಡಿಕ್ಟ್. ಕೈರ್ ಸ್ಟಾರ್ಮರ್ ಅವರು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಯಾಕೆ ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಾರ್ಟಿ ಈ ಪ್ರಮಾಣದಲ್ಲಿ ಸೋಲಲಿಕ್ಕೆ, ಹೀನಾಯವಾಗಿ ಸೋಲಲಿಕ್ಕೆ ಕಾರಣಗಳು ಏನು? ಬ್ರಿಟನ್ನ ರಾಜಕೀಯ ಇತಿಹಾಸವನ್ನು ತೆಗೆದು ನೋಡಿದ್ರೆ ಬ್ರಿಟನ್ನಲ್ಲಿ ಮತದಾರರು ಒಂದು ಪಕ್ಷಕ್ಕೆ ದೀರ್ಘಕಾಲದವರೆಗೆ ಅಧಿಕಾರವನ್ನು ಕೊಟ್ಟಂತಹ ಉದಾಹರಣೆಗಳಿದೆ. ಉದಾಹರಣೆಗೆ ಕನ್ಸರ್ವೇಟಿವ್ ಪಾರ್ಟಿ 1979ರಿಂದ 1997ರವರೆಗೆ ದೀರ್ಘಾವಧಿಗೆ ಅಧಿಕಾರದಲ್ಲಿತ್ತು. ಅದಾದ ಬಳಿಕ ಕನ್ಸರ್ವೇಟಿವ್ ಪಾರ್ಟಿ ಸೋಲ್ತು. ಅದಾದ ಬಳಿಕ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂತು. ಲೇಬರ್ ಪಾರ್ಟಿ 1997ರಿಂದ 2010ರವರೆಗೆ ಅಧಿಕಾರದಲ್ಲಿತ್ತು. 1997ರಿಂದ 2010ರವರೆಗೆ 13 ವರ್ಷ. 2010ರಲ್ಲಿ ಲೇಬರ್ ಪಾರ್ಟಿಗೆ ಸೋಲಾಯಿತು. ಕನ್ಸರ್ವೇಟಿವ್ ಪಾರ್ಟಿ 2010ರಿಂದ 2024 ವರೆಗೆ ಅಧಿಕಾರದಲ್ಲಿ. ಮೇಯಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದ್ದು ಈ ಸಲ. ಸೊ ನಿಯರ್ಲಿ 14 ವರ್ಷ. ಸೊ ಪ್ರತಿ ಪಕ್ಷಕ್ಕೂ ಕೂಡ ದೀರ್ಘಾವಧಿಗೆ ಬ್ರಿಟನ್ನ ಮತದಾರರು ಅಧಿಕಾರವನ್ನು
ಕೊಡುವಂಥ ಒಂದು ವಾಡಿಕೆಯನ್ನು ಬೆಳೆಸ್ಕೊಂಡಿದ್ದಾರೆ ಅಲ್ಲಿಯ ಮತದಾರರು ಬರ್ತಾರೆ. ಸೊ ಚುನಾವಣಾ ವಿಶ್ಲೇಷಕರ ಪ್ರಕಾರ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಕನ್ಸರ್ವೇಟಿವ್ ಪಾರ್ಟಿಯ ಬಗ್ಗೆ ಜನ ಬ್ರಿಟನ್ನಲ್ಲಿ ಅತ್ಯಂತ ಬೇಸರ ಆಗಿದ್ದಾರೆ. ಸಾಕಾಗಿದೆ ದೀರ್ಘಾವಧಿಯ ಆಡಳಿತ, 14 ವರ್ಷಗಳ ಆಡಳಿತವನ್ನು, ಕನ್ಸರ್ವೇಟಿವ್ ಪಕ್ಷದ ಆಡಳಿತವನ್ನು ಜನಕ್ಕೆ ನೋಡಿ ಸಾಕಾಗಿದೆ, ಹಾಗಾಗಿ ಬದಲಾವಣೆಗೆ ಮತ ಹಾಕಿದ್ದಾರೆ ಅಂತೇಳಿ. ವೆರಿ ಇಂಪಾರ್ಟೆಂಟ್, ಲಾಕ್ಡೌನ್, ಕೋವಿಡ್ನ ಟೈಮ್ನಲ್ಲಿ ಬ್ರಿಟನ್ನಲ್ಲಿ ಹೇರಲಾದಂತಹ ಲಾಕ್ಡೌನು ಕನ್ಸರ್ವೇಟಿವ್ ಪಾರ್ಟಿಗೆ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡಿತು, ಅದರ ಇಮೇಜ್ಗೆ ಧಕ್ಕೆಯನ್ನು ಉಂಟು ಮಾಡಿತು. ಗೊತ್ತಿದೆ ಎಲ್ರಿಗೂ, ಬೋರಿಸ್ ಜಾನ್ಸನ್ ಆಗ ಪ್ರಧಾನಮಂತ್ರಿ ಆಗಿದ್ದಂಥವರು, ಬ್ರಿಟನ್ನ ಪ್ರಧಾನಮಂತ್ರಿ, ಕನ್ಸರ್ವೇಟಿವ್ ಪಕ್ಷದ ನಾಯಕರಾಗಿದ್ದಂಥವರು. ಲಾಕ್ಡೌನ್ನ ಟೈಮ್ನಲ್ಲಿ ಬೋರಿಸ್ ಜಾನ್ಸನ್ನು ಪಾರ್ಟಿ ಮಾಡಿದರು. ಕೋವಿಡ್ ಲಾಕ್ಡೌನ್ನ ಟೈಮ್ನಲ್ಲಿ ಬೋರಿಸ್ ಜಾನ್ಸನ್ನು ಪಾರ್ಟಿ ಮಾಡಿದ್ರು. ಅದು ಬ್ರಿಟನ್ನ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿ, ಕೋವಿಡ್ ಲಾಕ್ಡೌನ್ನ ಟೈಮ್ನಲ್ಲಿ ಪಾರ್ಟಿ ಮಾಡಿದ ಕಾರಣಕ್ಕೋಸ್ಕರ ಬೋರಿಸ್ ಜಾನ್ಸನ್ ರಾಜೀನಾಮೆ ಕೊಡಬೇಕಾಯಿತು ಬ್ರಿಟನ್ನಲ್ಲಿ. ನೋಡಿ ಅಲ್ಲಿಯ ರಾಜಕೀಯ ಮಹತ್ವಗಳೆಲ್ಲ ಹೇಗೆ ಇಂಪಾರ್ಟೆಂಟ್ ಅಂತ, ಹೇಗೆ ರಾಜಕೀಯ ವಾತಾವರಣಗಳು, ಸನ್ನಿವೇಶಗಳು ಯಾವ್ಯಾವ ಆಧಾರದ ಮೇಲೆ ರೂಪುಗೊಳ್ತವೆ ಅಂತೇಳಿ. ಮೊರಾಲಿಟಿಯ ಪ್ರಶ್ನೆ, ಕೋವಿಡ್ ಲಾಕ್ಡೌನ್ ಅನೌನ್ಸ್ ಮಾಡಿಬಿಟ್ಟು ಪ್ರಧಾನಿಯಾಗಿ ಹೋಗಿ ಪಾರ್ಟಿ ಮಾಡೋದಾದರೆ ನೈತಿಕತೆಯ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಬೋರಿಸ್ ಜಾನ್ಸನ್ ರಾಜೀನಾಮೆಯನ್ನು ಕೊಟ್ಟರು. ಅದಾದ ಬಳಿಕ ಲಿಸ್ ಟ್ರಸ್ ಬ್ರಿಟನ್ನ ಪ್ರಧಾನಮಂತ್ರಿ ಆದ. ಲಿಸ್ ಟ್ರಸ್ ಬ್ರಿಟನ್ನ ಪ್ರಧಾನಮಂತ್ರಿ ಆದ ಬಳಿಕ ದೊಡ್ಡ ಮಟ್ಟದ ಟ್ಯಾಕ್ಸ್ ಕಟ್ಟನ್ನು ಘೋಷಣೆ ಮಾಡಿದ್ರು, ತೆರಿಗೆ ಕಡಿತವನ್ನು ಘೋಷಣೆ ಮಾಡಿದ್ರು, ವಿಚ್ ಹೆಲ್ಪ್ಡ್ ದಿ ರಿಚಸ್. ಶ್ರೀಮಂತರಿಗೆ ಅದರಿಂದ ಲಾಭ ಆಯಿತು. ಅದೂ ಕೂಡ ವಿವಾದಕ್ಕೊಳಗಾಗಿ ಲಿಸ್ ಟ್ರಸ್ ರಾಜೀನಾಮೆಯನ್ನು ಕೊಟ್ಟರು. ಬೋರಿಸ್ ಜಾನ್ಸನ್ ಬಳಿಕ ಬಂದಿದ್ದವರು, ಬಟ್ ಇಮಿಡಿಯೇಟ್ಲಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು. ಅದಾದ ಬಳಿಕ ಬಂದಿದ್ದು ರಿಷಿ ಸುನಕ್. ಟ್ಯಾಕ್ಸ್ ರೈಸು, ಜನಸಾಮಾನ್ಯರಿಗೆ ಹೆಚ್ಚಳವಾದಂತಹ ಟ್ಯಾಕ್ಸ್ ರೈಸು, ಶ್ರೀಮಂತರಿಗೆ ಟ್ಯಾಕ್ಸ್ನ ಕಡಿತ, ಆಮೇಲೆ ಇಮಿಗ್ರೇಷನ್, ಅನಿಯಂತ್ರಿತ ವಲಸೆ ಬ್ರಿಟನ್ಗೆ ಹೆಚ್ಚಳ ಆಗಿದ್ದು, ಕೋವಿಡ್ ಲಾಕ್ಡೌನ್ನ ಟೈಮ್ನಲ್ಲಿ ಸರ್ಕಾರ ನಡೆದುಕೊಂಡಂತಹ ರೀತಿ, ವಿಶೇಷವಾಗಿ ಪ್ರಧಾನಮಂತ್ರಿಯಾಗಿ ಬೋರಿಸ್ ಜಾನ್ಸನ್ ಪಾರ್ಟಿ ಮಾಡಿದ್ದು ಲಾಕ್ಡೌನ್ನ ಟೈಮ್ನಲ್ಲಿ, ಲಿಸ್ ಟ್ರಸ್ ಆಸ್ ಎ ಪ್ರಧಾನಮಂತ್ರಿಯಾಗಿ ಶ್ರೀಮಂತರಿಗೆ ಕೊಟ್ಟಂತಹ ತೆರಿಗೆ ಕಡಿತ, ಇದು ಹೊಡೆತವನ್ನು ಬೀಳಲಿಕ್ಕೆ ಶುರುವಾಯಿತು. ರಿಷಿ ಸುನಕ್ ಬಂದರು. ರಿಷಿ ಸುನಕ್ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅವರು ಜನರ ಜೊತೆ ಜಾಸ್ತಿ ಬೆರೀಲಿಲ್ಲ ಎನ್ನುವಂಥದ್ದು ರಿಷಿ ಸುನಕ್ ಮೇಲೆ ಇದ್ದಂತಹ ಪ್ರಮುಖವಾದಂತಹ ಆರೋಪ. ಜನರ ಜೊತೆ ಜಾಸ್ತಿ ಬೆರೀಲಿಲ್ಲ. ರಿಷಿ ಸುನಕ್ಗೂ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ರಿಷಿ ಸುನಕ್ ಅವರ ಪತ್ನಿ ಅಕ್ಷತಾ ಮೂರ್ತಿ, ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿ ಅವರ ಮಗಳು ಅಕ್ಷತಾ ಮೂರ್ತಿ ಮತ್ತು ರಿಷಿ ಸುನಕ್ ಅವರ ಸಂಪತ್ತಿನ ಬಗ್ಗೆಯೂ ಕೂಡ ದೊಡ್ಡ ಚರ್ಚೆ ಆಯಿತು ಬ್ರಿಟನ್ನಲ್ಲಿ. ಮಾಧ್ಯಮಗಳಲ್ಲಿ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ಗಳು ಕೂಡ ಪ್ರಕಟ ಆದವು. ಇವರು ಟ್ಯಾಕ್ಸ್ ಮುಚ್ಚಿಟ್ಟಿದ್ದಾರೆ, ಸುಳ್ಳು ಹೇಳಿದ್ದಾರೆ ಅಂಥೇಳಿ. ಅದು ಕೂಡ ರಿಷಿ ಸುನಕ್ಗೆ ಡ್ಯಾಮೇಜನ್ನು ಮಾಡಿಕೊಡ್ತು. ಒಂದು ಇಂಟರ್ವ್ಯೂನಲ್ಲಿ ಬ್ರಿಟನ್ನ ಮಹಿಳೆಯೊಬ್ಬರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ರಿಷಿ ಸುನಕ್ಗೆ, ನೀನು ಈ ದೇಶದ ರಾಜ, ಆತನಿಗಿಂತಲೂ ನೀನು ಶ್ರೀಮಂತ, ಪ್ರಧಾನಿ ರಿಷಿ ಸುನಕ್ಗೆ ಪ್ರಶ್ನೆಯನ್ನು ಕೇಳುವಂಥದ್ದು, ನೀನು ರಾಜನಿಗಿಂತಲೂ ಶ್ರೀಮಂತ ಆಗಿರುವಂತಹ ನೀನು ನಮ್ಮಂತಹ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ನೀನು ಹೇಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ನೋಡಿ. ಎಂಥ ಮೋರಲ್ ಪ್ರಶ್ನೆಗಳವೆಲ್ಲ, ನೈತಿಕತೆಯ ಪ್ರಶ್ನೆಗಳು. ಹೇಗೆ ಅರ್ಥ ಮಾಡ್ಕೊಳ್ತೀವಿ? ರಾಜನಿಗಿಂತಲೂ ಶ್ರೀಮಂತನಾಗಿರುವಂಥ ನಿನಗೆ ಹೇಗೆ ಅರ್ಥ ಆಗುತ್ತೆ ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ರಿಷಿ ಸುನಕ್ಗೆ ಜನರ ಜೊತೆಗಿನ ಸಂಪರ್ಕ ಸಾಧ್ಯ ಆಗಲಿಲ್ಲ, ಕಮ್ಯುನಿಕೇಷನ್ ಇಶ್ಯೂಸ್ ಆಯಿತು. ಸೊ ಹಾಗಾಗಿ ರಿಷಿ ಸುನಕ್ ಕೂಡ ಅವರ ಪರ್ಸ್ನಲ್ ಇಮೇಜ್ಗೂ ಕೂಡ ಡ್ಯಾಮೇಜ್ ಆಯಿತು. ಅಲ್ಲಿಂದ ಅದು ನೇರವಾಗಿ ಹೊಡ್ತಾ ಬಿತ್ತು. ಮೇನಲ್ಲಿ ಎಲೆಕ್ಷನ್ ಅನೌನ್ಸ್ ಮಾಡಿದ್ದು ರಿಷಿ ಸುನಕ್, ಮೇನಲ್ಲಿ. ಆಗಲೇ ಲೇಬರ್ ಪಾರ್ಟಿಗೆ ನಿಯರ್ಲಿ 20% ಲೀಡಿಂಗನ್ನು ತೋರಿಸಲಾಗಿತ್ತು ಸರ್ವೆಯಲ್ಲಿ. ನೋಡಿ, ನಮ್ಮ ಥರದ ಸರ್ವೆಗಳಲ್ಲ ಇಲ್ಲಿ ಮಾಡಲಾಯ್ತಲ್ಲ ಸರ್ವೆಗಳು. ಆಕ್ಸಿಸ್ ಮೈ ಇಂಡಿಯಾ, ಸಿ ವೋಟರು, ಚಾಣಕ್ಯ, ಬೇರೆ ಬೇರೆ ಸರ್ವೆ ಏಜೆನ್ಸಿಗಳೆಲ್ಲ ಸರ್ವೆ ಮಾಡಿಬಿಟ್ಟು 400 ಗಡಿ ದಾಟುತ್ತೆ BJP, 300 ಗಡಿ ದಾಟುತ್ತೆ, ಈ ಥರ ಪೊಂಗುದುವಲ್ಲ, ಆ ಥರದ್ದು ಸರ್ವೆಗಳನ್ನು ಅಲ್ಲಿ ಮಾಡಲ್ಲ. ಮೇಯಲ್ಲಿ ರಿಷಿ ಸುನಕ್ ಎಲೆಕ್ಷನ್ ಅನೌನ್ಸ್ ಮಾಡಿದಂತಹ ಸಂದರ್ಭದಲ್ಲೇ ಬ್ರಿಟನ್ನಲ್ಲಿ ಮಾಡಲಾದಂತಹ ಸರ್ವೆಗಳ ಪ್ರಕಾರ 20% ಲೀಡಲ್ಲಿತ್ತು ಲೇಬರ್ ಪಾರ್ಟಿ. ಸೊ ಆವಾಗಲೇ ಕನ್ಸರ್ವೇಟಿವ್ ಪಕ್ಷದವರಿಗೆ ಗೊತ್ತಾಗಿತ್ತು ನಾವು ಸೋಲ್ತೀವಿ ಅಂತೇಳಿ.
ರಿಷಿ ಸುನಾಕ್ ಅವರ ಪಕ್ಷಕ್ಕೆ. ಸೊ ಬಿಗ್ ಪೊಲಿಟಿಕಲ್ ಶಿಫ್ಟ್. 14 ವರ್ಷಗಳ ಬಳಿಕ ಬ್ರಿಟನ್ನಲ್ಲಿ ಮತ್ತೆ ಲೇಬರ್ ಪಾರ್ಟಿ ಹೊಸತನದೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೈರ್ ಸ್ಟಾರ್ಮರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಹೊಸ ಪ್ರಧಾನಿಯಾಗಿರುವಂತಹ ಕೈರ್ ಸ್ಟಾರ್ಮರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸೊ ಬಿಗ್ ಪೊಲಿಟಿಕಲ್ ಶಿಫ್ಟ್ ಆಗಿದೆ ಬ್ರಿಟನ್ ರಾಜಕೀಯದಲ್ಲಿ.